ಪರಮಾತ್ಮನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಧರ್ಮಗುರು ಮಂತ್ರಪುರುಷ ಅಪ್ಪ ಬಸವಣ್ಣರನ್ನ ಎನ್ನ ಹೃತ್ಕಮದಲ್ಲಿ ಸ್ಮರಿಸಿಕೊಂಡು 770 ಅಮರಗಣಗಳ 96 ಜಂಗಮರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಈ ಪವಿತ್ರ ಪುಣ್ಯ ಕ್ಷೇತ್ರದ ಪುಣ್ಯ ಪುರುಷ ಶತಾಯುಷಿ ಡಾಕ್ಟರ್ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದ್ದೇ ಪೂಜ್ಯ ಗುರುದ್ವಾರನ ಭಕ್ತಿಯಿಂದ ನಮಿಸಿ ನಮಗೆ ಬಸವ ಧರ್ಮವನ್ನು ಅತ್ಯಂತ ಪವಿತ್ರ ಧರ್ಮವಾಗಿ ಜ್ಞಾನವನ್ನು ಕೊಟ್ಟಿರುವ ಜ್ಞಾನ ಗುರುಗಳಾದ ಲಿಂಗೈಕ್ಯ ಡಾಕ್ಟರ್ ಲಿಂಗಾನಂದ ಅಪ್ಪಾಜಿಯವರನ್ನು, ಡಾಕ್ಟರ್ ಲಿಂಗೈಕ್ಯ ಮಾತಾಜಿಯವರನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಇವತ್ತಿನ ದಿವಸ ಶರಣಿ ಸಿದ್ಧ ಬುದ್ಧಯ್ಯಗಳ ಪುಣ್ಯಶ್ರೀ ಕಾಳೆಯವರ ಒಂದು ವಚನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಆ ವಚನದ ಒಂದು ಶೀರ್ಷಿಕೆ ಏನಂದರೆ, ವ್ರತಭ್ರಷ್ಟನ ಕಂಡಡೆ. ವ್ರತಭ್ರಷ್ಟನ ಕಂಡಡೆ ಅಂದರೆ ಆ ವಚನದಲ್ಲಿ ಆ ತಾಯಿಯವರು ಬರೀತಿದ್ದಾರೆ, ವ್ರತಭ್ರಷ್ಟನ ಲಿಂಗಾಭ್ಯಾಸನ ಕಂಡಡೆ ಸತ್ತ ನಾಯಿ ಕಾಗೆ ಕಂಡಂತೆ ಅವರೊಡನೆ ನುಡಿಯಲಾಗದು ಭೀಮೇಶ್ವರ. ಬಸವಣ್ಣನವರ ಸಮಕಾಲೀನಾಗಿದ್ದ ಕಾಳವ್ವೆ ಹೆಸರಿನ 4 ಜನ ಶರಣರು ಇದ್ದಾರೆ. 4 ಜನ ವಚನಕಾರ್ತಿಯರು ಆಗಿದ್ದಾರೆ. ಉರಿಲಿಂಗ ಪೆದ್ದಿಗಳ ಪುಣ್ಯಶ್ರೀ ಕಾಳವ್ವೆ, ಬಾಚಿ ಕಾಯಕದ ಬಸವಯ್ಯಗಳ ಪುಣ್ಯಶ್ರೀ ಕಾಳವ್ವೆ, ಕದಿರಿ ಕಾಯಕದ ಕಾಳವ್ವೆ, ಸಿದ್ಧ ಬುದ್ಧಯ್ಯಗಳ ಪುಣ್ಯಶ್ರೀ ಕಾಳವ್ವೆ. ಈಕೆಯ ತಂದೆ ತಾಯಿ ಊರು ಹೀಗೆ ಯಾವುದೋ ಮಾಹಿತಿಯನ್ನು ತಿಳಿದು ಬಂದಿಲ್ಲ. ಕಾಳವ್ವೆ ಅವರು ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಕಾಯಕ ಜೀವಿಯಾಗಿ ದಾಸೋಹ ಸಂಪನ್ನಳಾಗಿ ಲೋಕಾನುಭವ ಶಿವಾನುಭವ ಬಲ್ಲವಳಾಗಿದ್ದಳು. ಶಿವಯೋಗದಲ್ಲಿ ಎತ್ತರದ ಸಾಧನೆ ಮಾಡಿದ್ದವರು, ಸ್ವಾನುಭವ ಸಂಪನ್ನಳಾಗಿದ್ದಳು. ಶರಣೀರಲ್ಲಿ ಘನತರ ವ್ಯಕ್ತಿತ್ವ, ಗಣಾಚಾರ, ನೇರ ನುಡಿ, ಲಿಂಗಾಂಗ ಯೋಗದ ಸಾಧನೆ, ಶಿವಾನುಭವ ಸಂಪನ್ನತೆ ಇವೆಲ್ಲ ಬರಬೇಕಾದರೆ ಇದಕ್ಕೆಲ್ಲ ಕಾರಣ ಕಲ್ಯಾಣ ರಾಜ್ಯದ ಮಹಾಮಂತ್ರಿ ಲೋಕಗುರು ಬಸವಣ್ಣನವರು ಎಂಬುದು ನಾವು ಮರೆಯಬಾರದು. ಪ್ರಸ್ತುತ ವಚನದಲ್ಲಿ ಸಿದ್ಧ ಬುದ್ಧಯ್ಯಗಳ ಪುಣ್ಯಶ್ರೀ ಕಾಳವ್ಯ ತತ್ವನಿಷ್ಠತೆ ಕಾಣುತ್ತೇವೆ. ಸಾಮಾನ್ಯವಾಗಿ ಎಲ್ಲ ಶರಣರ ವಚನಗಳಲ್ಲಿ ವ್ರತದ ಬಗ್ಗೆ ಒತ್ತಿ ಹೇಳುತ್ತಾರೆ. ಎಲ್ಲಿ ವ್ರತವೆಂದರೆ ಬಸವ ಸಿದ್ಧಾಂತಕ್ಕೆ ಬದ್ಧರಾಗಿ ನಡೆದುಕೊಳ್ಳುವುದು, ಪರಿಶುದ್ಧ ಆಚರಣೆ, ನಡೆದಂತೆ ನುಡಿಯುವುದು, ನುಡಿದಂತೆ ನಡೆಯುವುದು, ಇದಕ್ಕೆ ವ್ರತವೆಂದು ಕರೆದಿದ್ದಾರೆ. ಗುರುವಿನಿಂದ ಲಿಂಗ ದೀಕ್ಷೆ ಪಡೆದುಕೊಂಡ ನಂತರ ಶರಣ ಆಚರಣೆಯನ್ನು ಆಚರಿಸುವುದು ಬಸವ ಸಿದ್ಧಾಂತ ಏನು ಹೇಳುತ್ತಿದೆಯೋ ಅದರಂತೆ ನಡೆದುಕೊಳ್ಳುವುದು. ಅದು ತಪ್ಪಬಾರದು. ಲಿಂಗ ದೀಕ್ಷೆ ಪಡೆದುಕೊಂಡ ನಂತರ ಸದಾಕಾಲ ಅಂಗದ ಮೇಲೆ ಇಷ್ಟಲಿಂಗವಿರಬೇಕು, ಇದು ನಿಯಮ. ಆದರೆ ವ್ರತ ತಪ್ಪಿ ಲಿಂಗ ಬಿಟ್ಟು ತಿರುಗಾಡಿದರೆ ಕಾಳೆವ್ವ ಸಿಡಿಮಿಡಿಗೊಳ್ಳುತ್ತಾರೆ. ಅಂಥವರಿಗೆ ತರಾಟೆ ತೆಗೆದುಕೊಳ್ಳುತ್ತಾಳೆ. ಅಂಥವರು ಕಾಳೆವ್ವಗೆ ಹೇಗೆ ಕಾಣುತ್ತಾರೆಂದರೆ ಸತ್ತ ನಾಯಿ ಕಾಗೆಯ ಕಂಡಂತೆ ಕಾಣುತ್ತಾಳೆ. ಸತ್ತ ನಾಯಿ ಕಾಗೆ ಕಂಡ ತಕ್ಷಣ ಕಾಗೆ ಕುಕ್ಕಿ ಕುಕ್ಕಿ ತಿನ್ನಲು ಬಯಸುತ್ತದೆ. ಅದೇ ರೀತಿಯಾಗಿ ವ್ರತ ತಪ್ಪಿದವರು ಲಿಂಗ ಬಿಟ್ಟು ತಿರುಗಾಡುವವರು ಆ ರೀತಿ ಕಾಣುತ್ತಾರೆ. ತನ್ನ ಆತ್ಮಕಲ್ಯಾಣಕ್ಕೆ ಆತ್ಮಶೋಧನಕ್ಕೆ ಕೈಗೊಂಡ ಈ ವ್ರತ ತಪ್ಪಿ ನಡೆದರೆ ಅದುವೇ ಭ್ರಷ್ಟತನ. ಅಂಥವರಿಂದ ದೂರ ಇರಬೇಕು. ಅಂಥವರ ಜೊತೆ ಒಡನಾಟ ಸಲ್ಲದು. ಅವರು ಮಾತನಾಡಿದರೂ ಮೌನವಾಗಿಯೂ ಇರಬೇಕು. ನುಡಿದಂತೆ ನಡೆಯದಿದ್ದಡೆ ಹಿಡಿದಿರ್ಪಲಿಂಗ ಘಟಸರ್ಪ ಎಂಬ ಬಸವಣ್ಣನವರ ವಾಣಿ ಇಲ್ಲಿ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಬಸವ ಸಿದ್ಧಾಂತವೇ ನಡೆ ನುಡಿ ಒಂದಾದ ಸಿದ್ಧಾಂತವಾಗಿದೆ ಎಂಬುದು ಮರೆಯಬಾರದು. ಕಾಳವ್ಯ ಈ ವಚನದ ಸಂದೇಶವೆಂದರೆ ಬಸವ ಧರ್ಮ ದೀಕ್ಷೆ ಪಡೆದ ನಂತರ ಆ ಸಿದ್ಧಾಂತಕ್ಕೆ ಬದ್ಧವಾಗಿರುವುದು. ಅದನ್ನು ತಪ್ಪಿ ನಡೆಯುವವರ ಜೊತೆ ಯಾವುದೇ ಸಂಪರ್ಕವಿಟ್ಟುಕೊಳ್ಳಬಾರದು. ಮೌನವಾಗಿ ಇರಬೇಕು.
ಸತ್ಯವಿಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು ಎಂಬ ಬಸವ ಗುರುವಿನ ವಾಣಿ ಕಾಳವ್ಯ ಮತ್ತಷ್ಟು ಗಟ್ಟಿಯಾಗಿ ನಿಷ್ಠೂರವಾಗಿ ನಮಗೆ ತಿಳಿಸುತ್ತಾರೆ. ಹಾಗಾಗಿ ಕಾಳವ್ಯನ ತಾಯಿಯವರ ಒಂದು ವಚನವನ್ನು ನಾವು ಅಂತರಂಗದಲ್ಲಿ ಅದನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಪಾವನ ಮಾಡ್ಕೋಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಶರಣು ಶರಣಾರ್ಥಿ.